ಸಿದ್ದರಾಮಯ್ಯನವರು ಅನ್ನಭಾಗ್ಯ ಕೊಟ್ಟಿದ್ದು ಇವ್ರ ಜಮೀನಲ್ಲೂ ಕೆಲಸ ಮಾಡಕ್ಕಲ್ಲ. ಯಾರೊಬ್ರು ಕೂಡ ನಮ್ಮ ರಾಜ್ಯದಲ್ಲಿ ಹಸುವಿನಿಂದ ಬಳಲಬಾರದು ಅಂತಕ್ಕಂಥ ಉದ್ದೇಶದಿಂದ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿ ಮಾಡಿರ್ತಕ್ಕಂಥ. ಸೋಮಾರಿಗಳಾಗಬೇಕು ಅಂತನೂ ಅಲ್ಲ, ಕೆಲಸ ಮಾಡಬಾರ್ದು ಅಂತನೂ ಅಲ್ಲ. ಯಾರು ಕೂಡ ಹಸುವಿನಿಂದ ಬಳಲಬಾರದು, ಎಲ್ಲರೂ ಕೂಡ ಸಂತೃಪ್ತಿಯಿಂದ ಊಟ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅನ್ನಭಾಗ್ಯ ಕಾರ್ಯಕ್ರಮ ನನಗೆ ಅತಿ ಹೆಚ್ಚು ನನಗೆ ಬಹಳ ಪ್ರಿಯವಾದಂತಹ ಕಾರ್ಯಕ್ರಮ. ಹಳ್ಳಿಗಾಡಿನಲ್ಲಿ ಪಾಪ ಹೆಣ್ಮಕ್ಳುಗಳು ಬಡವರು ವಾಸ ಮಾಡ್ತಕ್ಕಂಥ ಮೊಹಲ್ಲಾಗಳಲ್ಲಿ ರಾತ್ರಿ ಹೊತ್ತು ಗಂಡನಿಗೆ ಮಕ್ಕಳಿಗೆ ಊಟ ಹಾಕಿ ಇವರು ಬರೀ ಹೊಟ್ಟೆದಲ್ಲಿ ಮಲಿಕೊಳ್ತಕ್ಕಂಥ ಕುಟುಂಬಗಳನ್ನು ನಾನು ಹತ್ತಿರದಿಂದ ನೋಡಿದ್ದೀನಿ. ಇವತ್ತು ಅದರ ಜೊತೆನಲ್ಲಿ ಮನೆ ಬಾಗಿಲಿಗೆ ಭಿಕ್ಷುಕರು ಅನ್ನಕ್ಕೆ ಮತ್ತೊಂದಕ್ಕೆ ಬರ್ತಾನೆ ಇದ್ರು. ಈಗ ಯಾರೊಬ್ರು ಹಸುವಿನಿಂದ ಮಲಗೋದಿಲ್ಲ. ಮತ್ತೆ ನೀವು ಯಾವುದೇ ಊರಲ್ಲಿ ಒಬ್ಬರ ಭಿಕ್ಷುಕರು ತೋರಿಸಿ, ನೀವು ಬೇಕಾದ್ರೆ ಒಬ್ಬ ಭಿಕ್ಷುಕ ಇವತ್ತು ಯಾವ ಮನೆ ಬಾಗಿಲಿಗೂ ಬರೋದಿಲ್ಲ. ಹಳ್ಳಿಗಳಲ್ಲಿ ದೊಡ್ಡ ದೊಡ್ಡ ಮನೆಗಳ ಮುಂದೆ ಏನಾರು ಅವ್ರ ಮನೆಯಲ್ಲಿ ನಾಮಕರಣನೋ ಏನೋ ಆಯ್ತು ಅಂದ್ರೆ ಬಹಳಷ್ಟು ಜನ ಬಡವರು ಅವ್ರ ಮನೆ ಬಾಗಿಲಲ್ಲಿ 2 ಗಂಟೆ 3 ಗಂಟೆ ಮೇಲೆ ಏನಾದ್ರು ಉಳಿದಿರೋದಿದ್ರೆ ಕೊಡ್ತಾರೆ ಅಂತ ಕಾಯ್ತಾ ಇರೋರು. ಇವತ್ತು ಯಾರು ಒಬ್ರು ಹೋಗಲ್ಲ, ಒಬ್ರು ಮನೆ ತೆಕ್ಕಿ. ಹೌದಲ್ವಾ? ಇದೊಂದು ಅನ್ನ ಕ್ರಾಂತಿ ಅಲ್ವಾ? ಇದನ್ನ ಕ್ರಾಂತಿ ಮಾಡಿದವರು ಸಿದ್ದರಾಮಯ್ಯನವರು. ಅವ್ರಿಗೂ ಕೂಡ ಕೆಲವೊಮ್ಮೆ ಅವರೇನು ಬರೀ ಕಾಂಗ್ರೆಸ್ ಮುಖ್ಯಮಂತ್ರಿ, ಅವರು ಬರೀ ಏನು ಕಾಂಗ್ರೆಸ್ನವ್ರಿಗೆ ಅಂತ ಏನು ಕೊಡ್ಲಿಲ್ಲ. ಅಥವಾ ಕುರುಬ ಸಮಾಜ ಅವ್ರದ್ದು, ಅವರೇನು ಬರೀ ಕುರುಬರು ಮಾತ್ರ ಕೊಡಬೇಕು ಅಂತ ಕುರುಬರಿಗೆ ಏನು ಕೊಡ್ಲಿಲ್ಲ. ಎಲ್ಲಾ ಜಾತಿಯ ಬಡವರಿಗೆ ಕೊಟ್ಟಂತಹ ಒಂದು ಅನ್ನಭಾಗ್ಯ ಕಾರ್ಯಕ್ರಮ, ಅದು ಪುಣ್ಯದ ಕಾರ್ಯಕ್ರಮ. ಅದನ್ನ ಯಾರಾದ್ರೂ ಟೀಕೆ ಮಾಡಿದ್ರೆ ಅವರು ಮನುಷ್ಯರೇ ಅಲ್ಲ ಅಂತೇಳಿ ನಾನಾದ್ರೂ ಕೂಡ ಅನ್ಕೊಳ್ತೀನಿ.